ಸಿದ್ದರಾಮಯ್ಯನ ಸರ್ಕಾರ ಕರ್ನಾಟಕದ ಮಾದಿಗರಿಗೆ ಮಕ್ಮಲ್ ಟೋಪಿ ಹಾಕಿದೆ ಅಂತ ಕರ್ನಾಟಕ ಮಾದರ ಚೆನ್ನಯ್ಯ ಸೇನೆಯ ರಾಜ್ಯಾಧ್ಯಕ್ಷ ಜಯಗೋಪಾಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ಒಳ ಮೀಸಲಾತಿ ಪರಿಷ್ಕರಣೆ ಹೊಣೆಯನ್ನು ಕೇಂದ್ರದ ಹೆಗಲ ಮೇಲೆ ಹಾಕುವ ಮೂಲಕ ಮಾದಿಗರಿಗೆ ಮಕ್ಮಲ್ ಟೋಪಿ ಹಾಕಿದ್ದಾರೆ ಅಂತ ಕಿಡಿಕಾರಿದ್ರು. ಇನ್ನು ಚುನಾವಣೆ ಪೂರ್ವದಲ್ಲಿ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ನಂತರ ಮೊದಲ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಅಂಗೀಕರಿಸಿ ಕೇಂದ್ರಕ್ಕೆ ಕಳಿಸುತ್ತೇವೆ ಎಂದಿದ್ರು. ಆದರೆ ಅವರು ಚುನಾವಣೆ ಪೂರ್ವದಲ್ಲಿ ನೀಡಿದ ಹೇಳಿಕೆಗೆ ಬದ್ಧವಾಗಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದಲ್ಲದೆ ಸಿಎಂ ಸಿದ್ದರಾಮಯ್ಯ ಮಾದಿಗರನ್ನು ಕೇವಲ ವೋಟ್ ಬ್ಯಾಂಕಿಗೆ ಬಳಸಿಕೊಳ್ತಾರೆ, ಅಲ್ಲದೆ ಅಹಿಂದ ಮುಖವಾಡ ಧರಿಸಿರುವ ಸಿಎಂಗೆ ನಾಚಿಕೆಯಾಗಬೇಕು. ಅಮಾಯಕ ಮಾದಿಗರಿಗೆ ವಿರೋಧಿ ನಿರ್ಣಯ ಕೈಗೊಂಡು ಮರಣ ಶಾಸನ ಬರೆದಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯರ ನಕಲಿ ಅಹಿಂದ ಮುಖವಾಡ ಕಳಚಿ ಬಿದ್ದಿದೆ ಅಂತ ತಿಳಿಸಿದ್ರು. ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟದ ತೀರ್ಮಾನವು ಒಳ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿ ಪರಿಷ್ಕರಣದ ಹೊಣೆಯನ್ನು ಕೇಂದ್ರ ಸರ್ಕಾರದ ಹೆಗಲ ಮೇಲೆ ಹಾಕಿರೋದನ್ನು ಕರ್ನಾಟಕ ಮಾದರ ಚೆನ್ನಯ್ಯ ಇಡೀ ಸಮಸ್ತ ಮಾದರ ಸಮುದಾಯವನ್ನು ಮಕ್ಮಲ್ ಟೋಪಿ ಹಾಕಿದೆ ಅಂತ ನಾವು ಹೇಳಲಿಕ್ಕೆ ಇಷ್ಟ. ಯಾಕಂದರೆ ಚುನಾವಣೆ ಪೂರ್ವದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ 2008ರಲ್ಲಿ ಇತ್ತು. 2004ರಲ್ಲಿ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಉಷಾ ಮೇಯರ್ ಕಮಿಷನ್ ಅಂತ ಒಂದು ಕಾನ್ಸ್ಟಿಟ್ಯೂಷನ್ ಕಮಿಟಿ ಮಾಡಿ ಒಳ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾರ್ಪಾಡುಗಳನ್ನು ಸಂವಿಧಾನದ ತಿದ್ದುಪಡಿಗಳನ್ನು ಮಾಡಲಿಕ್ಕೆ ಸಲಹೆ ಕೊಟ್ಟಿದೆ. ಅದು ಆರ್ಟಿಕಲ್ 340 ಅಮೆಂಡ್ಮೆಂಟ್ 341 ಮಾಡಿ. ಮತ್ತು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರ ಅವತ್ತೂ ಇತ್ತು ಅಧಿಕಾರದಲ್ಲಿ. ಅವ್ರು ಯಾಕೆ ತಿದ್ದುಪಡಿ ಮಾಡಲಿಲ್ಲ? 2000ದ ತಿದ್ದುಪಡಿನ ಈಗ ಸಿದ್ದರಾಮಯ್ಯನವ್ರಿಗೆ ಈಗ ಯಾಕೆ ನೆನಪು ಬಂತು ಅಂದರೆ, ಈ ಸಮುದಾಯದ ಮತ ತಗೊಂಡು ಇವ್ರನ್ನ ಶಾಶ್ವತವಾಗಿ ಕತ್ತರಿಸ್ಕೊಂಡು ಕಳೋದೇ ಸಿದ್ದರಾಮಯ್ಯನ ಕಾಯಕ. ಅಹಿಂದ ಅಂತ ಹೇಳ್ತಾರೆ, ಸೋಷಿಯಲ್ ಚಾಂಪಿಯನ್ ಅಂತ. ಎಲ್ಲಿದ್ದೀನಿ ನಿಮ್ಮ ಸೋಷಿಯಲ್ ಚಾಂಪಿಯನ್? ನಾಚಿಕೆ ಆಗುತ್ತೆ ಸಿದ್ದರಾಮಯ್ಯ. ತೊಡೆ ತಡ್ತೀರಿ, ಅಧಿವೇಶನದಲ್ಲಿ ಮಾತಾಡ್ತೀರಿ, ಸಾಮಾಜಿಕ ನ್ಯಾಯದ ಪರವಾಗಿದೆ ನಮ್ಮ ಸರ್ಕಾರ ಅಂತ ಹೇಳ್ತೀರಿ. ಆದರೆ ಈ ನೆಲದ ಮೂಲ ಅಸ್ಪೃಶ್ಯರನ್ನು ಶಾಶ್ವತವಾಗಿ ಮೂಲಭೂತ ಮಾಡ್ತಕ್ಕಂಥ ಪ್ರಕ್ರಿಯೆ ಸಿದ್ದರಾಮಯ್ಯನವರು ನಾನು ಹೇಳ್ಯಾರ. 2008ರಲ್ಲಿ ಹೇಳಿದ್ರು, ಮತ್ತೊಮ್ಮೆ ಈಗ ಮತ್ತೊಮ್ಮೆ ಕತ್ತಲು ಕುಪ್ಪಕ್ಕೆ ತಳ್ತಕ್ಕಂಥ ಕೆಲಸನ ನೇರವಾಗಿ ಸಿದ್ದರಾಮಯ್ಯನವರು ಮಾಡ್ತಾರಂತೆ. ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಹಿಂದೆ ಡಾಕ್ಟರ್ ಪರಮೇಶ್ವರ್ ನೇತೃತ್ವದ ಚುನಾವಣೆ ಪ್ರಣಾಳಿಕೆಯಲ್ಲಿ ಸರ್ಕಾರ ಬಂದ ಮೊದಲ ಸಚಿವ ಸಂಪುಟದಲ್ಲೇ ನಾವು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತೇವೆ. ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಕ್ಕಂಥ ವಿಷಯವು ರಾಜ್ಯ ಸರ್ಕಾರದ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ವಿಷಯನ ಕೇಂದ್ರ ಕಡೆ ಯಾಕೆ ಬಟ್ ಮಾಡ್ತೀರಿ ನೀವು? ಅಂದರೆ ಅಮಾಯಕರಿಗೆ ಕಿವಿಯಾಗಿ ಸಲೀಸಾಗಿ ಹೂವಿಡ್ಬೋದು ಅಂತ. ಮಾದಿಗರು ಅಮಾಯಕರಲ್ಲಿ ರಾಜ್ಯದಲ್ಲಿ ನಮ್ಗೆ ಓಟ್ ಯಾವ ಬೇಕಾಗುತ್ತದೆ, ಮತ ಬ್ಯಾಂಕನ್ನು ಇದೇ ರೀತಿ ಮುಂದುವರ್ಸೋಣ. ನಮ್ಗೆ ಓಟ್ ಹಾಕೊಂತಿರೋದು, ನಾವು ಮಾತ್ರ ಅಧಿಕಾರನ ಎಂಜಾಯ್ ಮಾಡಿ ಇವ್ರನ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ತಕ್ಕಂಥ ಪ್ರಕ್ರಿಯೆ ಸಿದ್ದರಾಮಯ್ಯನವರು 2004ರಿಂದ ಇಲ್ಲಿವರೆಗೆ ನೀವು ಅಮೆಂಡ್ಮೆಂಟ್ ಯಾಕೆ ತರಲಿಲ್ಲ ಕಾಂಗ್ರೆಸ್ ಸರ್ಕಾರ? ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ ಇದ್ರಲ್ಲ ಕಾಂಗ್ರೆಸ್ ಸರ್ಕಾರ. ಸಿದ್ದರಾಮಯ್ಯನವರೇ ಈ ಸಮುದಾಯವನ್ನು ವೋಟ್ ಬ್ಯಾಂಕ್ ಮಾಡ್ಕೋಬೇಡಿ, ಮುಂದಿನ ದಿನಗಳಲ್ಲಿ ತಕ್ಕಪಾಠ ಕಲಿಸ್ತಕ್ಕಂಥ ನಾವು ಪ್ರಕ್ರಿಯೆಗೆ ನಾವು ಚಾಲನೆ ಕೊಡ್ತೀವಿ. ಇಡೀ ರಾಜ್ಯಾದ್ಯಂತ ಈ ಸರ್ಕಾರದ ವಿರೋಧಿ ಅಭಿಯಾನವನ್ನು ನಾವು ಮಾಡಲಿಕ್ಕೆ ತಯಾರಿಸ್ತೀವಿ.